ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರೇ ಆಗಿರಲಿ ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ. ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ತಂತ್ರವನ್ನು ನೀವು ಮಾಡುವುದಕ್ಕಾಗಿ ಒಂದು ಬಿಳಿಯ ಕಾಗದ, ಕೆಂಪು ಮಾರ್ಕರ್ ಪೆನ್, ಸ್ವಲ್ಪ ಕುಂಕುಮ ಹಾಗೂ 7 ಏಲಕ್ಕಿ ಬೇಕಾಗುತ್ತದೆ. ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಈ ವಶೀಕರಣ ಯಂತ್ರವನ್ನು ನೀವು ಪೇಪರ್ ಮೇಲೆ ಬರೆದುಕೊಳ್ಳಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೇವೋ ಹಾಗೆಯೇ ನೀವು ಬರೆದುಕೊಳ್ಳಬೇಕು ವೀಕ್ಷಕರೇ. ಈ ತಂತ್ರವನ್ನು ನೀವು ಮಾಡಬೇಕಾದರೆ ಅಗರಬತ್ತಿ ಅಥವಾ ಧೂಪದ ಬತ್ತಿಯನ್ನು ಹಚ್ಚಿ ಇಟ್ಟುಕೊಳ್ಳಬೇಕು. ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ 10 ನಿಮಿಷಗಳಲ್ಲೇ ನೀವು ಯಾರನ್ನ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರು ನಿಮ್ಮ ವಶವಾಗುತ್ತಾರೆ. ನೀವು ಪೇಪರ್ ಮೇಲೆ ಯಂತ್ರವನ್ನು ಬರೆದುಕೊಂಡ ನಂತರ ಏಲಕ್ಕಿಗಳನ್ನು ಇಡಬೇಕು. ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಜಾಗದಲ್ಲಿಯೇ ಇಡಬೇಕು. ಅದಾದ ನಂತರ ಯಂತ್ರದ ಒಳಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೆದುಕೊಳ್ಳಬೇಕು. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ಬಳಿಕ ಯಂತ್ರದ ಮೂಲೆಗಳಲ್ಲಿ ತ್ರಿಶೂಲ ಚಿಹ್ನೆಯನ್ನು ಬರೆಯಬೇಕು. ಅದಾದ ನಂತರ ಯಂತ್ರದ ಕೆಳಗಡೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ರೀನಾ ಕುಮಾರಿ ಎಂದು ಬರೆದುಕೊಳ್ಳಿ. ಅದಾದ ನಂತರ ಅದರ ಕೆಳಗಡೆ ಪ್ಲಸ್ ಚಿಹ್ನೆಯನ್ನು ಬಳಸಿ ಅದರ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಉದಾಹರಣೆಗೆ ರಮೇಶ್ ಎಂದು ಬರೆದುಕೊಳ್ಳಿ. ಅದಾದ ಬಳಿಕ ನಿಮ್ಮ ಹೆಸರಿನ ಮೇಲೆ ಮತ್ತು ನೀವು ವಶೀಕರಣ ಮಾಡುವವರ ಹೆಸರಿನ ಮೇಲೆ ಒಂದೊಂದು ಏಲಕ್ಕಿಯನ್ನು ಇಡಬೇಕು. ಅದಾದ ಬಳಿಕ ಯಂತ್ರದ ಪಕ್ಕದಲ್ಲಿ ನೀವು ವಶೀಕರಣ ಮಾಡುವವರ ತಂದೆ ಅಥವಾ ತಾಯಿಯ ಹೆಸರನ್ನು ಬರೆದುಕೊಳ್ಳಿ. ನಾನು ಉದಾಹರಣೆಗೆ ಕಮಲೇಶ್ ಎಂದು ಬರೆದುಕೊಳ್ಳುವೆ. ಅದರ ಕೆಳಗಡೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ಬರೆದುಕೊಳ್ಳಿ. ಉದಾಹರಣೆಗೆ ಮಹೇಶ್ ಎಂದು ಬರೆದುಕೊಳ್ಳಿ. ಅದಾದ ನಂತರ ಮಿಕ್ಕ 2 ಏಲಕ್ಕಿಯನ್ನು ನಿಮ್ಮ ತಂದೆ ಮತ್ತು ನೀವು ವಶೀಕರಣ ಮಾಡುವವರ ತಂದೆಯ ಹೆಸರಿನ ಮೇಲೆ ಇಡಬೇಕು. ಅದಾದ ನಂತರ ನೀವು ಬರೆದಿರುವ ಹೆಸರುಗಳಿನ ಮೇಲೆ ಸ್ವಲ್ಪ ಕುಂಕುಮವನ್ನು ಹಚ್ಚಬೇಕು. ನಂತರ ತುಂಬ ಶ್ರದ್ಧೆ ಭಕ್ತಿಯಿಂದ ನೀವು ಬರೆದುಕೊಂಡ ಯಂತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಹಾಗೂ ಕರ್ಪೂರದ ಆರತಿಯನ್ನು ಸಹ ಮಾಡಬೇಕು. ಪೂಜೆಯನ್ನು ಸಲ್ಲಿಸಿದ ಬಳಿಕ ನೀವು ಯಂತ್ರವನ್ನು ಬರೆದಿರುವ ಕಾಗದವನ್ನು ಪುಟ್ಟದಾಗಿ ಮಡಚಿಕೊಳ್ಳಿ. ಯಂತ್ರವನ್ನು ಬರೆದಿರುವ ಕಾಗದವನ್ನು ನಿಮ್ಮ ದಿಂಬಿನ ಕೆಳಗಡೆ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ. ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.